ಇನ್ನು ಬಿಡದಿಯ ಈ ಟೌನ್ಶಿಪ್ ನಿರ್ಧಾರವನ್ನ ದಯವಿಟ್ಟು ಹಿಂಪಡೆಯಿರಿ ಹೀಗಂತ 4-5 ದಿನದ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು. ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದರ ಮುಂದಿನ ನಾವು ನಡೆ ಕೂಡ ತೆಗೆದುಕೊಳ್ತೀವಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳ್ತಾ ಇದ್ದಾರೆ. ಸದ್ಯ ಬಿಡದಿಯಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಬಿಡದಿ ಟೌನ್ಶಿಪ್ ನಿರ್ಧಾರವನ್ನ ಹಿಂಪಡೆಯಿರಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳ್ತಿದ್ದಾರೆ. 4-5 ದಿನದ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ ಎಚ್ಡಿಡಿ. ಸರ್ಕಾರದ ನಿರ್ಧಾರದ ಬಳಿಕ ಮುಂದಿನ ನಡೆ ಅಂತ ಹೇಳ್ತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಸದ್ಯ ಈಗಾಗಲೇ ಗಮನಿಸ್ತಾ ಇರಬಹುದು, ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಭೂಮಿ ಮಾತ್ರ ಕೊಡಕ್ ಹೋಗಲ್ಲ, ಬೇಕಾದ್ರೆ ಪ್ರಾಣ ಬೇಕಾದ್ರೂ ಕೊಡಿ, ನಾವು ಕೊಡ್ತೀವಿ, ಆದ್ರೆ ಭೂಮಿನ ಯಾವುದೇ ಕಾರಣಕ್ಕೂ ಕೂಡ ನಾವು ಕೊಡಕ್ ಹೋಗೋದಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈ ಸಂದರ್ಭದಲ್ಲಿ ಏನೇನ್ ಆಗ್ತಾ ಇದೆ, ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗ್ತಾ ಇದೆ. ಸೊ ಒಂದ್ ಕಡೆಯಲ್ಲಿ ದೇವೇಗೌಡರು ಹೇಳ್ತಾ ಇದ್ರು, ಅವ್ರು ಹೇಳ್ತಾ ಇರುವಂತದ್ದು ಈ ರೈತರ ಜಮೀನಿಗೆ ಡಿ ಕೆ ಶಿವಕುಮಾರ್ ಅವರು ಕೈ ಹಾಕಿಬಿಟ್ಟಿದ್ದಾರೆ. ಸೊ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ, ಹೈಕಮಾಂಡ್ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಕೈ ಹಾಕಿದ್ದಾರೆ. ಈ ಹಿಂದೆ ಈ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಇರಬೇಕಾದ್ರೆ ಸರ್ವೆ ಆಗಲಿಲ್ಲ, ಇವಾಗ ಹೇಗೆ ಡಿ ಕೆ ಶಿವಕುಮಾರ್ ಬಂದ್ರ ಮೇಲೆ ಇಮಿಡಿಯೇಟ್ ಸರ್ವೆ ಆಯಿತು, ಇದರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ನೋಡಿ, ಹೈಕಮಾಂಡ್ ಓಲೈಕೆಗೆ ಟೌನ್ಶಿಪ್ ಮಾಡ್ತಾ ಇದ್ದೀರಿ, ಹಳದಿನ ಇದನ್ನ ಬಚ್ಚಿಡಲು ಆಗೋದಿಲ್ಲ. ಸಿದ್ದರಾಮಯ್ಯ ಸರ್ವೆ ಮಾಡಲು ಕಳಿಸಲಿಲ್ಲ, ಡಿ ಕೆ ಶಿವಕುಮಾರ್ ಸಿಎಂ ಆದ ತಕ್ಷಣವೇ ಸರ್ವೆಗೆ ಕಳಿಸಿದ್ದಾರೆ. ಡಿಕೆಶಿ ಅವರ ಉದ್ದೇಶ ಏನೆಂದು ಗೊತ್ತಿದೆ. ನಾನು ಬಿಡದಿ ಹೋರಾಟಕ್ಕೆ ಹೋಗಿಲ್ಲ, ನಾನು ಹೋದ್ರೆ ಪ್ರಚೋದನೆ ನೀಡಿದಂತಾಗುತ್ತೆ, ಹೀಗಾಗಿ ನಾನು ಹೋರಾಟಕ್ಕೆ ಹೋಗಿಲ್ಲ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಹೇಳಿಕೆ.